ಶ್ರೀ ಸಾಯಿ ಸಚ್ಚರಿತೆ 25ನೇ ಅಧ್ಯಾಯ. ಅಹಮದನಗರದ ದಾಮು ಅಣ್ಣ ಕಾಸಾರ್ ಸಟ್ಟಾ ವ್ಯಾಪಾರ ಆಮ್ರಲೀಲೆ. ಪರಮಯೋಗೀಶ್ವರರು, ಪರಬ್ರಹ್ಮರು, ದೇವರ ಅವತಾರ ಪುರುಷರು, ದಯಾಸಾಗರರೂ ಆದ ಶ್ರೀ ಸಾಯಿಬಾಬಾ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಈ ಅಧ್ಯಾಯವನ್ನು ಆರಂಭಿಸುತ್ತೇನೆ. ಆತ್ಮರಾಮರೂ ಮಂಗಳದಾಯಕ ವಿಷಯಗಳ ತವರಮನೆಯೂ ಯೋಗ ಸಂಪನ್ನರೂ ಆದ ಶ್ರೀ ಸಾಯಿಬಾಬಾರವರಿಗೆ ಜಯವಾಗಲಿ. ಸಾಯಿಬಾಬಾ ಯಾವಾಗಲೂ ಕರುಣಾಸಾಗರರಾಗಿದ್ದರು. ಮನಃಪೂರ್ವಕವಾದ ಭಕ್ತಿಯೊಂದೇ ಅವರಿಗೆ ಬೇಕಾದುದು. ಭಕ್ತರಲ್ಲಿ ನಿಶ್ಚಲ ಭಕ್ತಿ ಮತ್ತು ದೃಢವಾದ ನಂಬಿಕೆ ಇದ್ದರೆ ಅವರ ಅಭೀಷ್ಟಗಳು ಬೇಗನೆ ಈಡೇರುವವು. ಹೇಮಾಡಪಂತರ ಮನಸ್ಸಿನಲ್ಲಿ ಸಾಯಿಬಾಬಾರವರ ಜೀವನ ಚರಿತ್ರೆ ಮತ್ತು ಲೀಲೆಗಳನ್ನು ಬರೆಯಬೇಕೆಂಬ ಆಕಾಂಕ್ಷೆ ಮೂಡಿದ್ದೇ ತಡ. ಅವರು ಅದನ್ನು ಅವರಿಂದ ಬರೆಯಿಸಿದರು. ಟಿಪ್ಪಣಿ ಮತ್ತು ಲೀಲೆಗಳನ್ನು ಸಂಗ್ರಹಿಸು ಎಂದು ಬಾಬಾ ಆಜ್ಞಾಪಿಸಿದಾಗ ಅವರಿಗೆ ಸ್ಫೂರ್ತಿ ಬಂದಿತು. ಬುದ್ಧಿಬಲ ಬಂದು ಈ ಕೆಲಸದ ಭಾರವನ್ನು ಹೊರುವ ಧೈರ್ಯ ಹುಟ್ಟಿತು. ನಾನು ಈ ಕೆಲಸವನ್ನು ಯಶಸ್ವಿಯಾಗಿ ಪೂರೈಸಿದ್ದೇನೆ. ಅದೇ ನೀವು ಈಗ ಪಡೆದಿರುವ ಸಾಯಿಲೀಲೆ ಎಂಬ ಅಮೃತವು ಹೊರಹೊಮ್ಮುತ್ತಿರುವ ಸೋಮಕಾಂತಮಣಿ ಶ್ರೀ ಸಾಯಿ ಸಚ್ಚರಿತೆ. ಈ ಅಮೃತವನ್ನು ಭಕ್ತರು ಮನದಣಿಯುವಂತೆ ಪಾನ ಮಾಡಬಹುದು ಎಂದು ಹೇಮಾಡಪಂತರು ಹೇಳಿದ್ದಾರೆ. ಭಕ್ತನು ತನ್ನ ತನು ಮನ ಧನಗಳೆಲ್ಲವನ್ನೂ ಅರ್ಪಿಸಿ ಸಾಯಿಬಾಬಾ ಅವರಲ್ಲಿ ಅಚಲ ನಂಬಿಕೆ ಭಕ್ತಿ ಇಟ್ಟ ಕೂಡಲೇ ಅವನ ಕಷ್ಟಗಳು ದೂರವಾದಂತೆಯೇ. ಶ್ರೀ ಸಾಯಿಬಾಬಾರವರೇ ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾರೆ. ಇದನ್ನು ಉದಾಹರಿಸುವ ದಾಮು ಅಣ್ಣ ಅವರ ಅನುಭವವನ್ನು ಈಗ ಪರೀಕ್ಷಿಸೋಣ. ದಾಮು ಅಣ್ಣ ಕಾಸಾರ್. ಈ ಹಿಂದೆ 6ನೇ ಅಧ್ಯಾಯದಲ್ಲಿ ಶಿರಡಿಯಲ್ಲಿ ಶ್ರೀರಾಮನವಮಿ ಉತ್ಸವವನ್ನು ವಿವರಿಸುವಾಗ ಇವರ ಹೆಸರನ್ನು ಅಲ್ಲಿ ಉಲ್ಲೇಖಿಸಲಾಗಿದೆ. ಇವರು ಶಿರಡಿಗೆ ಹೋಗಿ ರಾಮನವಮಿ ಉತ್ಸವವನ್ನು ಆರಂಭಿಸಿ ಪ್ರತಿ ವರ್ಷವೂ ಆ ಸಮಾರಂಭಕ್ಕೆ ಧ್ವಜವನ್ನು ಒದಗಿಸುತ್ತಿದ್ದರು. ಅಲ್ಲಿಗೆ ಬರುತ್ತಿದ್ದ ಬಡಬಗ್ಗರಿಗೆ ಅನ್ನದಾನ ಮಾಡುತ್ತಲೂ ಇದ್ದರು. ಹತ್ತಿ ವ್ಯಾಪಾರ. ದಾಮು ಅಣ್ಣ ಅವರ ಸ್ನೇಹಿತನೊಬ್ಬನು ಪಾಲುಗಾರಿಕೆಯ ಮೇಲೆ ಹತ್ತಿ ವ್ಯಾಪಾರ ಮಾಡಲು ಅವರನ್ನು ಪ್ರಚೋದಿಸಿದನು. ಒಂದು ಸಟ್ಟಾ ವ್ಯವಹಾರದಲ್ಲಿ 2 ಲಕ್ಷ ರೂಪಾಯಿಗಳ ಲಾಭ ದೊರಕುವುದೆಂಬ ಕಾಗದವನ್ನು ಬರೆದು ತಿಳಿಸಿದ್ದನು. ದಲ್ಲಾಳಿಯೂ ಸಹ ಸಮಯ ಚೆನ್ನಾಗಿದೆ ಎಂದು ಹೇಳಿದ್ದನು. ದಾಮು ಅಣ್ಣ ಸ್ವಲ್ಪ ಯೋಚಿಸಿದರು. ಆದರೆ ಯಾವ ನಿರ್ಧಾರಕ್ಕೂ ಬರಲಾಗಲಿಲ್ಲ. ತಾವು ಬಾಬಾರವರ ಭಕ್ತರಾಗಿದ್ದರಿಂದ ಅವರನ್ನು ಈ ವಿಚಾರವಾಗಿ ಕೇಳಬೇಕೆಂದು ಕೂಡಲೇ ಶ್ಯಾಮ ಅವರಿಗೆ ಪತ್ರ ಬರೆದು ಬಾಬಾರವರ ಅಭಿಪ್ರಾಯವನ್ನು ತಿಳಿಸಬೇಕೆಂದು ಕೋರಿದರು. ಮಾರನೇ ದಿನ ಶ್ಯಾಮ ಪತ್ರವನ್ನು ನೋಡಿ ಬಾಬಾ ಮಸೀದಿಗೆ ಬಂದ ಕೂಡಲೇ ಅದನ್ನು ಅವರ ಮುಂದಿಟ್ಟರು. ಆಗ ಬಾಬಾ, ಈ ಪತ್ರ ಯಾರದು, ಸಮಾಚಾರವೇನು ಎಂದು ವಿಚಾರಿಸಲು ಶ್ಯಾಮ್ ಅವರು, ನಗರದ ದಾಮು ಅಣ್ಣ ಅವರು ನಿಮ್ಮಲ್ಲಿಗೆ ಕೆಲವು ವಿಷಯಗಳನ್ನು ಅರಿಕೆ ಮಾಡಿಕೊಂಡಿರುತ್ತಾರೆ ಎಂದರು. ಅದಕ್ಕೆ ಬಾಬಾರವರು, ಅವನೇನು ಬರೆಯುತ್ತಾನೆ, ಅವನ ಯೋಚನೆ ಏನು, ದೇವರು ಕೊಟ್ಟಿರುವುದರಲ್ಲಿ ತೃಪ್ತಿ ಪಡೆಯದೆ ಗಗನವನ್ನು ಮುಟ್ಟುವ ಪ್ರಯತ್ನ ನಡೆದಿರುವಂತಿದೆ, ಓದು, ಪತ್ರವನ್ನು ಓದು ಎಂದರು. ಆಗ ಶ್ಯಾಮ, ನೀವು ಹೇಳಿದ್ದೇ ಪತ್ರದಲ್ಲಿ ಲಿಖಿತವಾಗಿದೆ. ಓ ದೇವ, ನೀವು ಮಾತ್ರ ಪ್ರಸನ್ನ ಚಿತ್ತರಾಗಿ ಕುಳಿತು ಬೇರೆಯವರನ್ನು ಗೊಂದಲಕ್ಕೆ ಈಡು ಮಾಡುತ್ತೀರಿ. ಅವರು ಬಳಲಿದಾಗ ಕೆಲವರನ್ನು ಸಮ್ಮುಖವಾಗಿ ಮತ್ತೆ ಕೆಲವರನ್ನು ಪತ್ರಮುಖೇನ ನೀವು ಬರಮಾಡಿಕೊಳ್ಳುತ್ತೀರಿ. ಪತ್ರದಲ್ಲಿರುವ ವಿಚಾರಗಳು ತಮಗೆ ತಿಳಿದರೂ ಸಹ ನನ್ನನ್ನೇಕೆ ಓದಲು ಒತ್ತಾಯಪಡಿಸುತ್ತೀರಿ ಎಂದರು. ಓ ಶ್ಯಾಮ, ದಯವಿಟ್ಟು ಪತ್ರ ಓದು. ನನ್ನನ್ನು ನಂಬಿದವರ ಸಂಗಡ ಮನಸ್ಸಿಗೆ ಬಂದ ಹಾಗೆ ಮಾತನಾಡುತ್ತೇನೆ ಅಷ್ಟೇ ಎಂದರು. ಶ್ಯಾಮನು ಪತ್ರವನ್ನು ಓದಿದನು. ಬಾಬಾರವರು ಗಮನವಿಟ್ಟು ಕೇಳಿ ಕನಿಕರದಿಂದ, ಈ ದಾಮು ಅಣ್ಣ ಹುಚ್ಚನಾಗಿದ್ದಾನೆ. ದೇವರು ಕೊಟ್ಟಿರುವುದರಲ್ಲಿ ತೃಪ್ತಿ ಪಡೆಯುವಂತೆ ಹೇಳು. ಲಕ್ಷ ರೂಪಾಯಿಗಳಿಗೆ ಚಿಂತಿಸದಿರಲಿ. ಅವನ ಮನೆಯಲ್ಲಿ ಯಾವುದಕ್ಕೂ ಕೊರತೆಯಿಲ್ಲ. ಈ ರೀತಿ ಬರಿ ಎಂದರು. ಶ್ಯಾಮ ಅವರು ಹಾಗೆ ಉತ್ತರ ಬರೆದು ಕಳುಹಿಸಿದರು. ಇದನ್ನು ನೋಡಿದ ದಾಮು ಅಣ್ಣ ಅವರ ಆಸೆ ಎಲ್ಲವೂ ಮಣ್ಣು ಪಾಲಾಯಿತು. ಅವರು ಬಾಬಾರನ್ನು ಈ ಬಗ್ಗೆ ಸಮಾಲೋಚಿಸಿದ್ದೇ ತಪ್ಪಾಯಿತೆಂದು ಭಾವಿಸಿದರು. ಆದರೆ ಶ್ಯಾಮ ಅವರು ತಮ್ಮ ಉತ್ತರದಲ್ಲಿ ಪತ್ರಮುಖೇನ ಉತ್ತರ ಪಡೆಯುವುದಕ್ಕೂ ಮತ್ತು ಸಮಕ್ಷಮ ಉತ್ತರ ಪಡೆಯುವುದಕ್ಕೂ ವ್ಯತ್ಯಾಸವಿದೆ ಎಂದು ಬರೆದಿದ್ದರಿಂದ ಕೂಡಲೇ ಶಿರಡಿಗೆ ದಾಮು ಅಣ್ಣ ಆಗಮಿಸಿದರು. ಬಾಬಾ ಅವರನ್ನು ಸಂದರ್ಶಿಸಿ ಅವರ ಪಾದ ಸಂವಾಹನ ಮಾಡುತ್ತಾ ಅವರ ಮುಂದೆ ಮೂಕನಂತೆ ಕುಳಿತರು. ಬಾಬಾ ಅವರನ್ನು ಪುನಃ ಕೇಳುವ ಧೈರ್ಯವಿರಲಿಲ್ಲ. ಆಗ ಮನಸ್ಸಿನಲ್ಲಿಯೇ ಅವರು, ಬಾಬಾ ನನಗೆ ಈ ವ್ಯವಹಾರದಲ್ಲಿ ಸಹಾಯವೆಸಗಿದರೆ ಲಾಭದ ಕೆಲವು ಭಾಗಗಳನ್ನು ನಿಮಗೆ ಅರ್ಪಿಸುವೆನೆಂದು ಅಂದುಕೊಂಡರು.
ಈ ರೀತಿ ದಾಮು ಅಣ್ಣ ಮನಸ್ಸಿನಲ್ಲಿ ಯೋಚಿಸುತ್ತಿರುವಾಗ ಭೂತ ಭವಿಷ್ಯ ವರ್ತಮಾನಗಳನ್ನು ತಿಳಿದ ಬಾಬಾರವರಿಗೆ ಅದು ತಿಳಿಯದೇ ಇರಲಿಲ್ಲ. ಮಗುವು ರುಚಿಯಾದ ಪದಾರ್ಥಗಳನ್ನು ಆಶಿಸುತ್ತದೆ, ಆದರೆ ತಾಯಿ ಕಂದನ ಆರೋಗ್ಯಕ್ಕಾಗಿ ಕಹಿ ಗುಳಿಗೆಗಳನ್ನು ತಿನ್ನಿಸುತ್ತಾಳೆ. ಹಾಗೆಯೇ ಬಾಬಾ ದಾಮು ಅಣ್ಣ ಕಾಸಾರವರ ಇಂಗಿತವನ್ನರಿತು, ಬಾಪು, ನಾನು ಪ್ರಾಪಂಚಿಕ ಭೋಗ ವಸ್ತುಗಳ ಗೊಂದಲದಲ್ಲಿ ಸಿಕ್ಕಲು ಇಚ್ಛಿಸುವುದಿಲ್ಲ ಎಂದರು. ಬಾಬಾರವರ ಅಸಮ್ಮತಿಯನ್ನು ನೋಡಿ ದಾಮು ಅಣ್ಣ ವ್ಯವಹಾರ ಕೈಬಿಟ್ಟರು. ನಂತರ ದಾಮು ಅಣ್ಣ ಅಕ್ಕಿ, ಗೋಧಿ ಮುಂತಾದ ಕಿರಾಣಿ ಪದಾರ್ಥಗಳ ವ್ಯಾಪಾರ ಮಾಡಲು ಇಚ್ಛಿಸಿದರು. ಆಗಲೂ ಸಹ ಬಾಬಾ ತಮ್ಮ ಅಂತರ್ದೃಷ್ಟಿಯಿಂದ ಅವರ ಇಂಗಿತವನ್ನು ತಿಳಿದು, ನೀನು 1 ರೂಪಾಯಿಗೆ 5 ಶೇರಿನಂತೆ ಕೊಂಡು 7 ಶೇರಿನಂತೆ ಮಾರಬೇಕಾಗುತ್ತದೆ ಎಂದರು. ಆದುದರಿಂದ ಅದನ್ನೂ ಕೈಬಿಟ್ಟರು. ಮೊದಮೊದಲು ಧಾನ್ಯಗಳ ಬೆಲೆ ಏರಿದವು. ಬಾಬಾರವರ ಮಾತು ಸುಳ್ಳು ಎಂಬಂತೆ ದರಗಳು ಹೆಚ್ಚಾಗುತ್ತಲೇ ಇದ್ದವು. 2-3 ತಿಂಗಳಿನ ನಂತರ ಚೆನ್ನಾಗಿ ಮಳೆಯಾಯಿತು. ಎಲ್ಲೆಲ್ಲಿಯೂ ಮಳೆಯಾಗಿ ಒಮ್ಮೆಲೆ ಧಾನ್ಯಗಳ ಬೆಲೆ ಇಳಿದವು. ಧಾನ್ಯ ಶೇಖರಿಸಿದ ವರ್ತಕರಿಗೆ ನಷ್ಟವಾಯಿತು. ದಾಮು ಅಣ್ಣ ಅವರ ಸ್ನೇಹಿತನಿಗೆ ಹತ್ತಿ ಸಟ್ಟ ವ್ಯಾಪಾರದಲ್ಲಿ ಅಪಾರವಾದ ಹಾನಿಯಾಯಿತು. ಆದರೆ ದಾಮು ಅಣ್ಣ ಪಾರಾದರು. ಇದರಿಂದ ದಾಮು ಅಣ್ಣ ಅವರಿಗೆ ಬಾಬಾರವರಲ್ಲಿ ಭಕ್ತಿ ಮಿಗಿಲಾಯಿತು. ಆಮ್ರಲೀಲೆ. ಗೋವಾದ ಮಾಮಲೆದಾರರಾದ ರಾಳೆ ಎಂಬುವವರು ಬಾಬಾರವರಿಗೆ ಶ್ಯಾಮ್ ಅವರ ಹೆಸರಿನ ಮೇಲೆ 300 ಮಾವಿನ ಹಣ್ಣಿನ ಪಾರ್ಸೆಲ್ ಕಳುಹಿಸಿದ್ದರು. ಅವೆಲ್ಲವೂ ಒಳ್ಳೆಯ ಹಣ್ಣುಗಳಾಗಿದ್ದವು. ಬಾಬಾ ಅವುಗಳಿಂದ 4 ಹಣ್ಣುಗಳನ್ನು ಮಾತ್ರ ತೆಗೆದುಕೊಂಡು ತಮ್ಮ ಗಡಿಗೆಯಲ್ಲಿ ಇಟ್ಟರು. ದಾಮು ಅಣ್ಣ ಅವರಿಗೆ 3 ಪತ್ನಿಯರು. ಆದರೂ ಸಂತಾನ ಇರಲಿಲ್ಲ. ಅವರೇ ಸ್ವತಃ ಜ್ಯೋತಿಷಿಯಾಗಿದ್ದು ತಮ್ಮ ಜಾತಕವನ್ನು ನೋಡಿ ತಮಗೆ ಸಂತಾನ ಪ್ರಾಪ್ತಿಯಿಲ್ಲ ಎಂಬುದು ಮನಗಂಡಿದ್ದರು. ಆದರೆ ಬಾಬಾರವರಲ್ಲಿ ಅವರಿಗೆ ನಿಸ್ಸೀಮ ಭಕ್ತಿ. ಮಾವಿನ ಹಣ್ಣಿನ ಪಾರ್ಸೆಲ್ ಬಂದ 2 ತಾಸಿನ ಮೇಲೆ ದಾಮು ಅಣ್ಣ ಅವರು ಮಸೀದಿಗೆ ಪೂಜೆ ಮಾಡಲು ಬಂದರು. ಆ ಹಣ್ಣುಗಳು ದ್ಯಾಮ್ಯಾನವು, ಅವನೇ ತಿಂದು ಸಾಯಲಿ ಎಂದು ಬಾಬಾ ನೋಡಿದರು. ಇದನ್ನು ಕೇಳಿ ದಾಮು ಅಣ್ಣ ಅವರಿಗೆ ದಿಗಿಲಾಯಿತು. ಆದರೆ ಆಗ ಅಲ್ಲಿಯೇ ಇದ್ದ ಮಾಳಸಾಪತಿಯವರು, ಮರಣವೆಂದರೆ ನಾನು ನನ್ನದು ಎಂಬ ಅಹಂಕಾರದ ಸಾವು. ಅವನ್ನು ಬಾಬಾ ಅವರ ಪಾದಗಳಿಗೆ ಅರ್ಪಿಸಿದರೆ ಪರಮ ಸುಖ ದೊರೆಯುತ್ತದೆ. ಆದ್ದರಿಂದ ಹಣ್ಣುಗಳನ್ನು ಸ್ವೀಕರಿಸು ಎಂದರು. ಪೂಜೆ ಮುಗಿದ ನಂತರ ದಾಮು ಅಣ್ಣ ಮಸೀದಿಗೆ ಬಂದು, ಈ ಹಣ್ಣು ಹಿರಿಯವಳಿಗೆ ಕೊಡಬೇಕೋ ಅಥವಾ ಚಿಕ್ಕವಳಿಗೆ ಕೊಡಬೇಕೋ ಎಂಬುದು ತಿಳಿಯಲಿಲ್ಲ ಎಂದು ಬಾಬಾರವರಿಗೆ ಕೇಳಿದರು. ಆಗ ಬಾಬಾ, ಚಿಕ್ಕವಳಿಗೆ ಕೊಡು. ಈ ಆಮ್ರಲೀಲೆಯಿಂದ ನಿನಗೆ 4 ಗಂಡು ಮಕ್ಕಳು ಮತ್ತು 4 ಹೆಣ್ಣು ಮಕ್ಕಳಾಗುತ್ತವೆ ಎಂದು ಆಶೀರ್ವದಿಸಿದರು. ಕೆಲವು ಕಾಲ ಗತಿಸಿತು. ಬಾಬಾರವರ ಮಾತು ನಿಜವಾಯಿತು. ಜ್ಯೋತಿರ್ವಿದ್ಯೆಯ ಮಾತು ಸುಳ್ಳಾಯಿತು. ಬಾಬಾ ಸಮಾಧಿಯ ನಂತರವೂ ಕೂಡ ಅವರ ವಾಕ್ಮಹಿಮೆಯನ್ನು ಮೊದಲಿನಂತೆಯೇ ಎಲ್ಲರೂ ಅನುಭವಿಸಬಹುದು. ನನ್ನಲ್ಲಿ ನಂಬಿಕೆ ಇಡಿ. ನಾನು ಇಹಲೋಕವನ್ನು ತ್ಯಜಿಸಿದರೂ ಸಹ ನನ್ನ ಸಮಾಧಿಯಲ್ಲಿರುವ ನನ್ನ ಎಲುಬುಗಳು ನಿಮಗೆ ಧೈರ್ಯ ಮತ್ತು ಭರವಸೆಯನ್ನು ನೀಡುತ್ತದೆ. ನಿಮ್ಮೊಡನೆ ನಾನೊಬ್ಬನೇ ಅಲ್ಲ, ನನ್ನ ಸಮಾಧಿಯೂ ಸಹ ಮಾತನಾಡುತ್ತದೆ. ನಾನು ನಿಮ್ಮನ್ನು ಅಗಲಿದನೆಂದು ನೀವು ಕಳವಳ ಪಡಬೇಕಾಗಿಲ್ಲ. ನನ್ನ ಎಲುಬುಗಳೂ ನಿಮ್ಮ ಯೋಗಕ್ಷೇಮವನ್ನು ನೋಡುತ್ತದೆ. ನನ್ನನ್ನೇ ಯಾವಾಗಲೂ ಸ್ಮರಿಸಿರಿ, ನನ್ನಲ್ಲಿ ನಂಬಿಕೆ ಇಡಿ, ನಿಮಗೆ ಒಳ್ಳೆಯದಾಗುತ್ತದೆ ಎಂದು ಸಾಯಿಬಾಬಾರವರು ಹೇಳಿದ್ದಾರೆ. ಪ್ರಾರ್ಥನೆ. ಹೇಮಾಡಪಂತರು ಪ್ರಾರ್ಥನೆ ಮಾಡಿ ಈ ಅಧ್ಯಾಯವನ್ನು ಮುಗಿಸಿರುತ್ತಾರೆ. ಓ ಸಾಯಿ ಸದ್ಗುರುವೇ, ಭಕ್ತರ ಕಲ್ಪತರುವೆ, ನಿನ್ನನ್ನು ಮತ್ತು ನಿನ್ನ ಪಾದ ದರ್ಶನವನ್ನು ಮರೆಯದಂತಹ ಶಕ್ತಿಯನ್ನು ನೀಡು. ಈ ಸಂಸಾರವೆಂಬ ಅಲೆಗಳ ಮಧ್ಯೆ ಸಿಕ್ಕಿ ತೊಳಲುತ್ತಿರುವ ನಮಗೆ ಮುಕ್ತಿ ದೊರಕಿಸು ದೇವ. ನಮ್ಮ ಇಂದ್ರಿಯ ಚಾಪಲ್ಯಗಳನ್ನು ದೂರ ಮಾಡಿ ನಮ್ಮನ್ನು ಅಂತರ್ಮುಖರನ್ನಾಗಿ ಮಾಡಿ ಆತ್ಮವನ್ನು ಅರಿಯುವಂತೆ ನಮ್ಮನ್ನು ಮಾರ್ಪಡಿಸು. ಇಂದ್ರಿಯ ನಿಗ್ರಹ ಶಕ್ತಿ ಇಲ್ಲದೆ ಹೋದರೆ ಆತ್ಮಜ್ಞಾನವನ್ನು ಪಡೆಯುವುದು ಅಸಾಧ್ಯ. ಪುತ್ರ ಮಿತ್ರ ಕಳತ್ರ ಯಾರೂ ನಮ್ಮ ಅಂತ್ಯದಲ್ಲಿ ನೆರವಾಗಲಾರರು. ಮುಕ್ತಿ ಮತ್ತು ಆನಂದ ದೊರಕುವುದು ನಿಮ್ಮ ನೆರವಿನಿಂದ ಮಾತ್ರ. ಅರ್ಥಹೀನ ವಾದ ವಿವಾದ ಮತ್ತು ದುಷ್ಕರ್ಮ ಪ್ರವೃತ್ತಿಯನ್ನು ಪೂರ್ಣ ನಾಶ ಮಾಡಿ ಯಾವಾಗಲೂ ನಿನ್ನ ನಾಮಸ್ಮರಣೆ ಮಾಡುವಂತೆ ನಮ್ಮ ನಾಲಿಗೆಗಳನ್ನು ಉತ್ತೇಜಿಸು. ಅಶಾಂತಿಯನ್ನು ತೊಲಗಿಸಿ ನಮ್ಮನ್ನು ನಿಶ್ಚಲ ಮತ್ತು ಪ್ರಸನ್ನ ಚಿತ್ತರನ್ನಾಗಿಸು. ನಿನ್ನ ದಯೆ ಮತ್ತು ಪೂರ್ವಜನ್ಮದ ಪುಣ್ಯ ವಿಶೇಷಗಳ ಪ್ರಯುಕ್ತ ಈಗ ನಿನ್ನ ಲೀಲಾಮೃತದ ಭೋಜನ ಮಾಡಿಸಿ ನಮ್ಮನ್ನು ಅಜ್ಞಾನದ ಸಂಕೋಲೆಯಿಂದ ನೀನು ವಿಮುಕ್ತ ಮಾಡಿರುವೆ. ನಾವೇ ಧನ್ಯರು. ಸೂಚನೆ. ಈ ಸಂದರ್ಭದಲ್ಲಿ ದಾಮು ಅಣ್ಣ ಅವರ ಹೇಳಿಕೆಯನ್ನು ಪರಿಶೀಲಿಸುವುದು ಸೂಕ್ತವಾಗಿ ಕಂಡುಬರುತ್ತದೆ. ನಾನು ಕೆಳಕಂಡ 2 ಪ್ರಶ್ನೆಗಳನ್ನು ವಿಚಾರ ಮಾಡಿಕೊಂಡು ಬಾಬಾರವರ ಮುಂದೆ ಕುಳಿತಾಗ ದೊರಕಿದ ಉತ್ತರಗಳು ಈ ರೀತಿ ಇದೆ. 1ನೇ ಪ್ರಶ್ನೆ. ನಿಮ್ಮ ಹತ್ತಿರ ಅನೇಕರು ಗುಂಪು ಗುಂಪಾಗಿ ಬರುತ್ತಾರೆ, ಅವರೆಲ್ಲರಿಗೂ ಫಲ ದೊರೆಯುವುದೇ? ಬಾಬಾರವರ ಉತ್ತರ. ಪುಷ್ಪಭರಿತವಾದ ಮಾವಿನ ವೃಕ್ಷವನ್ನು ನೋಡು. ಆ ಹೂವುಗಳೆಲ್ಲ ಫಲವಾದರೆ ಎಷ್ಟು ಒಳಿತು. ಆದರೆ ಎಲ್ಲವೂ ಹಣ್ಣುಗಳಾಗುತ್ತವೆಯೇ? ಎಷ್ಟೋ ಪುಷ್ಪಗಳು ಚಳಿ ಗಾಳಿ ಬಿಸಿಲು ಇವುಗಳಿಗೆ ಸಿಕ್ಕಿ ಉದುರಿ ಹೋಗುತ್ತದೆ. ಕೆಲವು ಮಾತ್ರ
ಫಲವಾಗಿ ಹಣ್ಣಾಗುತ್ತದೆ. ಎರಡನೆಯ ಪ್ರಶ್ನೆ, ನೀವು ಸಮಾಧಿ ಹೊಂದಿದರೆ ನಾನೆಷ್ಟು ನಿರಾಧಾರನಾಗುತ್ತೇನೆ? ನಾನು ಬದುಕಿರುವುದು ಹೇಗೆ ಸಾಧ್ಯ? ಬಾಬಾರವರ ಉತ್ತರ, ನೀನು ಎಲ್ಲಿಯಾದರೂ ಇರು, ಏನೇ ಮಾಡುತ್ತಿರು, ನನ್ನನ್ನು ನೀನು ಸ್ಮರಿಸಿದಾಗಲೆಲ್ಲ ನಾನು ನಿನ್ನ ಬಳಿಯೇ ಇರುತ್ತೇನೆ. ಈ ಮಾತನ್ನು ಅವರು 1918 ತನಕವೂ ಮತ್ತು ಅದರ ನಂತರವೂ ಪಾಲಿಸಿಕೊಂಡು ಬಂದಿರುತ್ತಾರೆ. ಈಗಲೂ ನನ್ನೊಡನೆ ಇದ್ದಾರೆ, ನನ್ನ ಮಾರ್ಗದರ್ಶಕರಾಗಿದ್ದಾರೆ. 1910-11ರಲ್ಲಿ ನನ್ನ ಅಣ್ಣ ತಮ್ಮಂದಿರು ಪಾಲಾಗಿ ನನ್ನಿಂದ ಬೇರೆ ಆದರು. ಅದೇ ಸಮಯದಲ್ಲಿ ನನ್ನ ತಂಗಿಯು ಮೃತಳಾದಳು. ನನ್ನ ಮನೆಯಲ್ಲಿ ಕಳುವಾಗಿ ಪೊಲೀಸರಿಂದ ವಿಚಾರಣೆಯಾಗಿತ್ತು. ಇವೆಲ್ಲವೂ ಒಟ್ಟಿಗೆ ಸೇರಿ ನನ್ನ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿತ್ತು. ಆಗ ಬಹಳ ಜಿಗುಪ್ಸೆಗೊಂಡಿದ್ದೆನು. ನನ್ನ ತಂಗಿಯ ಮರಣದ ನಂತರ ಆಹಾರವನ್ನು ತೊರೆದಿದ್ದೆ. ಆದರೆ ಬಾಬಾರವರಲ್ಲಿಗೆ ಹೋದಾಗ ಅವರು ತಮ್ಮ ಉಪದೇಶದಿಂದ ನನ್ನನ್ನು ಸಂತಸಗೊಳಿಸಿ ಅಪ್ಪ ಕುಲಕರ್ಣಿಯವರ ಮನೆಯಲ್ಲಿ ಹಣೆಗೆ ಗಂಧವಿಟ್ಟು ಹಬ್ಬದ ಊಟ ಮಾಡಲು ಹೇಳಿದರು. 30 ವರ್ಷಗಳಿಂದಲೂ ಸ್ನೇಹಿತನಾಗಿ ನನ್ನ ಜೊತೆಗಿದ್ದ ಒಬ್ಬನು ನನ್ನ ಪತ್ನಿಯ ಆಭರಣದ ಪೆಟ್ಟಿಗೆಯನ್ನು ಮತ್ತು ಅವಳ ಮಂಗಳದಾಯಕ ಮೂಗುತಿಯನ್ನು ಸಹ ಕದ್ದನು. ಆಗ ನಾನು ಬಾಬಾರವರ ಫೋಟೋ ಮುಂದೆ ನಿಂತು ಕಣ್ಣೀರಿಟ್ಟೆನು. ಮರುದಿನವೇ ನನ್ನ ಸ್ನೇಹಿತನು ಅವೆಲ್ಲವನ್ನೂ ತೆಗೆದುಕೊಂಡು ಮರಳಿ ತಂದುಕೊಟ್ಟು ನನ್ನಲ್ಲಿ ಕ್ಷಮೆ ಬೇಡಿದನು. ಶ್ರೀ ಸಾಯಿ ಪ್ರಣಾಮ್.